ಸೊ ಇವತ್ತಿನ ವ್ಲಾಗಲ್ಲಿ ನಾನು ನ್ಯಾಚುರಲ್ ಬ್ಯೂಟಿ ಮತ್ತು ಕೂದಲು ತುಂಬ ಚೆನ್ನಾಗಿ ಹೇಗೆ ನಾವು ಪಡ್ಕೋಬೋದು ಅನ್ನೋದ್ರದ್ದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇದು ಯಾವ ಥರ ಮಾಡ್ಬೋದು ಅಂದರೆ ಫ್ರೆಂಡ್ಸ್, ಮ್ಯಾನಿಫೆಸ್ಟ್ ಮತ್ತು ರೇಖಿ ಮೂಲಕ ಹೇಗೆ ನಾವು ₹1 ಖರ್ಚು ಮಾಡದೆ ಹೇಗೆ ನಮ್ಮ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡ್ಕೋಬೋದು, ನಮ್ಮ ಕೂದಲನ್ನು ಹೇಗೆ ಚೆನ್ನಾಗಿ ಮಾಡ್ಕೋಬೋದು ಅಂತ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಿದ್ದೀನಿ. ₹1 ಕೂಡ ಇದರಲ್ಲಿ ಖರ್ಚಾಗಲ್ಲ. ಸೊ ಏನು ಗೊತ್ತಾ, ಎಲ್ಲ ನಮ್ಮ ಒಂದು ಬಾಡಿ ಯಾವ ಥರ ಇರುತ್ತೆ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿಯಿಂದ ನಾವು ಕೂಡಿರ್ತೀವಿ. ಪ್ರತಿಯೊಂದು ವಸ್ತುಗೂ ಅದರದ್ದೇ ಆದಂತಹ ಎನರ್ಜಿ ಇರುತ್ತೆ. ಸೊ ಇದನ್ನು ಫುಲ್ ಡೀಟೇಲಾಗಿ ಹೇಳೋಕ್ಕೋದ್ರೆ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಅಷ್ಟೊಂದು ಕರೆಕ್ಟಾಗಿ ಗೊತ್ತಾಗಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇವತ್ತಿನ ಬ್ಲಾಗಲ್ಲಿ ಮಾಡ್ತಾ ಇದ್ದೀನಿ. ಸೊ ಏನು ಅಂದರೆ ನಮ್ಮ ಒಂದು ಎಲ್ಲರದೂ ಪ್ರತಿಯೊಬ್ಬರದ್ದು ಎನರ್ಜಿ ಫೀಲ್ಡಿಂದನೇ ಇರ್ತೀವಿ, ಆಯಿತಾ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ ಇದನ್ನು. ಸೊ ಅದು ನಮ್ಮ ಔರಾನ ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ, ಆಯಿತಾ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅದರಲ್ಲಿ ನಾವಿರೋದು, ಆಯಿತಾ. ಸೊ ಬನ್ನಿ. ಸೊ ಮೇಯ್ನಾಗಿ ಏನಾಗುತ್ತೆ ಅಂದರೆ ನಮ್ಮ ಒಂದು ಎನರ್ಜಿ ತುಂಬ ಇದಕ್ಕೆ ಡಿಪೆಂಡ್ ಆಗಿರುತ್ತೆ. ಯಾವುದಕ್ಕೆ ಅಂದರೆ ನಮ್ಮ ಒಂದು ಬ್ಯೂಟಿಗೆ, ಆಯಿತಾ. ಸೊ ತುಂಬ ಜನ ನಿಮ್ಮ ಸುತ್ತಮುತ್ತ ನೋಡಿರ್ತೀರ, ಎಷ್ಟೊಂದು ಜನದ್ದು ಸ್ಟ್ರೆಸ್ ಲೆವೆಲಿಂದ ಅವ್ರ ಮುಖನ ನೋಡೋಕ್ಕಾಗ್ತಿರಲ್ಲ. ತುಂಬ ಪಿಗ್ಮೆಂಟೇಷನ್ ಬಂದಿರೋದಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ಮತ್ತು ಮುಖದಲ್ಲಿ ಪಿಂಪಲ್ಸ್ ಆಗಿರೋದಿರ್ಬೋದು. ಅದೆಲ್ಲ ಏನು ಅಂದರೆ ಗಟ್ ಹೆಲ್ತ್ ಚೆನ್ನಾಗಿಲ್ಲದೆ ಇರುವಾಗ ಅದಾಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತಿನ ಬ್ಲಾಗಲ್ಲಿ ನಾನು ರೇಖಿ ಮೆಥಡಲ್ಲಿ ಹೇಗೆ ನಾವು ಸುಲಭವಾಗಿ ಮನೆಯಲ್ಲೇ ನಮ್ಮದು ಬ್ಯೂಟಿನ ಎನ್ಹ್ಯಾನ್ಸ್ ಮಾಡ್ಕೋಬೋದು ಅಂತ. ಆ್ಯಕ್ಚುಲಿ ನಿಮ್ಗೆ ಗೊತ್ತಾ, ರೇಖಿ ಫೇಶಿಯಲ್ ಅಂತಲೂ ಇದೆ, ಆಯಿತಾ. ಸೊ ಅದ್ರದ್ದೇ ಪರ್ಟಿಕ್ಯುಲರ್ ಆಗಿ ಫೇಸ್ ಪಾರ್ಟಿಗೆ ಇಟ್ಬಿಟ್ಟು ರೇಖಿದು ಮಾಡಿದಾಗ ಮುಖ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರ. ಸೊ ಸೌಂದರ್ಯನ ವರ್ಧಿಸುತ್ತೆ ಇದು, ಆಯಿತಾ. ಮುಖದ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡುತ್ತೆ. ಪ್ಲಸ್ ನಿಮ್ಮದು ಕೂದಲು ಕೂಡ ತುಂಬ ಚೆನ್ನಾಗಾಗುತ್ತೆ, ಅಂದರೆ ಶೈನಿಂಗ್ ಬರುತ್ತೆ. ಮತ್ತು ಹೇರ್ ಗ್ರೋತ್ ಆಗೋದಕ್ಕೂ ರೇಖಿ ಮೆಥಡಲ್ಲಿ ಮಾಡ್ಬೋದು. ಸೊ ಅದ್ರದ್ದು ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಸೊ ಫಸ್ಟ್ ನಿಮ್ದು 2 ಕೈನ ಚೆನ್ನಾಗಿ ಉಜ್ಜಬೇಕಾಗುತ್ತೆ, ರಬ್ ಮಾಡಿ. ಯಾವಾಗಲೂ ಅಷ್ಟೇ ನಮ್ಮ ಏನು ಗೊತ್ತಾ, ನಮ್ಮ ಪ್ರಾಣಶಕ್ತಿ ಅಂತ ಕರಿತೀವಿ. ಸೊ ನಮ್ಮ ಬಾಡಿ ಒಳಗಡೆನೇ ನಮಗೆ ಬೇಕಾಗಿರುವಂತಹ ಏನೊಂದು ಸೌಕರ್ಯ ಬೇಕೋ ಅದೆಲ್ಲ ಆಲ್ರೆಡಿ ನಮಗೆ ದೇವರು ನಮಗೆ ಕೊಟ್ಟಿರ್ತಾರೆ. ಅದು ನಾವು ಕಂಡುಹಿಡಿಬೇಕಷ್ಟೇ, ಆಯಿತಾ. ಸೊ ಕೆಲವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋರು ಗೊತ್ತಿರುತ್ತೆ, ಕೆಲವ್ರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇರಲ್ಲ. ಸೊ ಎಲ್ಲ ಹೊರಗಡೆ ಹುಡುಕ್ತೀವಿ ಅದರದ್ದು ಎಲ್ಲಿ ಸಿಗುತ್ತೆ ಅಂತ. ಬಟ್ ನಮ್ಮ ಬ್ಯೂಟಿನ ನಮ್ಮ ಒಳಗಿಂದನೇ ನಾವು ಸರಿ ಮಾಡ್ಕೋಬೋದು. ಸೊ ಅದು ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಆಯಿತಾ. ಸೊ ಎಲ್ಲರೂ ಮಾಡ್ಕೋಬೋದು, ಹುಡುಗರಾಗಲಿ ಹುಡುಗಿರಾಗಲಿ ಎಲ್ಲ ಏಜ್ ಗ್ರೂಪ್ ಅವರು ಮಾಡ್ಬೋದಾದಂಥ ಸುಲಭವಾದ ರೇಖಿ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ. ಇದಾದಮೇಲೆ ಮ್ಯಾನಿಫೆಸ್ಟದು ಇರುತ್ತೆ. ಸೊ ಹಾಗೆ ಫುಲ್ ವಿಡಿಯೋ ವಾಚ್ ಮಾಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮಾತ್ರ ಹೋಗ್ಬಿಡಿ, ಆಯಿತಾ. ಸೊ ನೋಡಿ, ಫುಲ್ಲು ಕೈನ ಹಿಂಗೆ ರಬ್ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ಒಂದು ಅನುಭವಕ್ಕೆ ಬರುತ್ತೆ. ಬೇಕಾದ್ರೆ ನನ್ನ ಜೊತೆನೇ ನೀವು ಮಾಡ್ಕೊಳ್ಳಿ. ಸೊ ಹಿಂಗೆ ಮಾಡಿದಾಗ ಏನಾಗುತ್ತೆ ಅಂದರೆ ಬಿಸಿದು ಒಂದು ಶಾಖ ಉತ್ಪನ್ನ ಆಗುತ್ತೆ ಫ್ರೆಂಡ್ಸ್, ಆಯಿತಾ. ಬಿಸಿ ಅಂದರೆ ಒಂದು ಸ್ವಲ್ಪ ಬೆಚ್ಚಗಿರುವಂತಹ ಶಾಖ ಉತ್ಪನ್ನ ಆಗುತ್ತೆ. ಅಲ್ಲಿವರೆಗೂ ನೀವು ರಬ್ ಮಾಡ್ತಾ ಇರಬೇಕು. ಸೊ ಇವಾಗ ಏನು ಮಾಡಿ ಅಂದರೆ, ಹೇ ದಿವ್ಯ ಶಕ್ತಿ, ನನ್ನ ಕೈಯಿಂದ ಬಹೋ 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 ಅಂತ ಅನ್ನಿ. ಅವಾಗೇನು ಗೊತ್ತಾ, ಯೂನಿವರ್ಸಿಂದ ಒಂದು ದಿವ್ಯ ಶಕ್ತಿ ನಮ್ಮ ಹತ್ರನೇ ಬಂದು ನಿಂತಿರುತ್ತೆ. ಸೊ ರೇಖಿ ಇದು ಮೆಥಡ್ ಇದು. ರೇಖಿ ಅನ್ನೋದು ಒಂದು ಎನರ್ಜಿ ಆಗಿರುತ್ತೆ ಫ್ರೆಂಡ್ಸ್. ಸೊ ಅದು ನಮ್ಮ ಕಣ್ಮುಂದೆ ಇರುತ್ತೆ, ನಮಗೆ ಗೊತ್ತಾಗಲ್ಲ ಅಷ್ಟೇ, ಅದು ಕಾಣಿಸಲ್ಲ ಅದು. ಬಟ್ ಅಲ್ಲೊಂದು ಎನರ್ಜಿ ಕ್ರಿಯೇಟ್ ಆಗಿರುತ್ತೆ. ನಾವು ಯಾವಾಗ ಹಿಂಗೆ ರಬ್ ಮಾಡಿ ಹೇ ದಿವ್ಯ ಶಕ್ತಿ ನನ್ನ ಕೈಯಿಂದ ಬಹೋ 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 ಅಂದ ತಕ್ಷಣವೇ ಅದು ಬಂದ್ಬಿಟ್ಟಿರುತ್ತೆ, ಆಯಿತಾ. ಸೊ ಇವಾಗ ನಿಧಾನಕ್ಕೆ ನೀವು ಆ ಒಂದು ಎನರ್ಜಿ ಏನು ನೀವು ಇದು ಮಾಡಿದ್ದೀರೋ ಅದನ್ನು ನಿಮ್ಮ ಸ್ಕಿನ್ ಮೇಲೆ ಇಟ್ಕೊಳ್ಳಿ. ಸೊ ಇಟ್ಕೊಂಡ್ರಾ, ಕೆನ್ನೆ ಹತ್ರ ಇಟ್ಕೊಳ್ಳಿ. ಎಷ್ಟು ಬಿಸಿ ಬಿಸಿ ಆಗ್ತಾ ಇದೆ ಅಲ್ವಾ. ಸೊ ಇವಾಗ ಹೇಳ್ಕೊಡಿ, ನನ್ನ ಮುಖ ತುಂಬ ಬ್ಯೂಟಿಫುಲ್ ಆಗಿದೆ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನನ್ನ ಸ್ಕಿನ್ನಲ್ಲಿ ಯಾವುದೇ ಒಂದು ಪಿಗ್ಮೆಂಟೇಷನ್ ಇಲ್ಲ, ಪಿಂಪಲ್ಸ್ದು ಮಾರ್ಕ್ಸ್ ಇಲ್ಲ, ತುಂಬ ಕ್ಯೂಟಾಗಿದ್ದೀನಿ, ನನ್ನ ಮುಖ ದಿನೇ ದಿನೇ ಗ್ಲೋ ಆಗ್ತಾಯಿದೆ, ನನ್ನ ಮುಖದಲ್ಲಿ ಒಂಥರ ಗ್ಲೋ ಬರ್ತಾ ಇದೆ, ನೋಡೋದಕ್ಕೆ ತುಂಬ ಚೆನ್ನಾಗಿದ್ದೀನಿ, ನಾನು ತುಂಬ ಕ್ಯೂಟಾಗಿದ್ದೀನಿ, ಆ ಥರ ಒಂದು 5-6 ಅಫರ್ಮೇಷನ್ಸ್ನ ನೀವು ಹಾಕೋಬೇಕಾಗತ್ತೆ, ಆಯಿತಾ. ಸೊ ಅದು ಮಾಡಿದ್ರಾ. ಸೊ ಇವಾಗ ಬನ್ನಿ ನೆಕ್ಸ್ಟ್. ಸೊ ನಿಮ್ಮದು ಕಣ್ಣು ಕೆಳಗೆ ಅಕಸ್ಮಾತ್ ಡಾರ್ಕ್ ಸರ್ಕಲ್ಲು ಆ ಥರ ಏನಾರು ಇದ್ದರೆ ಮತ್ತೆ ಅದೇ ಥರ. ನನ್ನ ಕಣ್ಣು ತುಂಬ ಬ್ಯೂಟಿಫುಲ್ ಆಗಿದೆ, ನನ್ನ ಕಣ್ಣು ಕೆಳಗೆ ಏನು ಡಾರ್ಕ್ ಸರ್ಕಲ್ ಇಲ್ಲ, ಎಲ್ಲ ಹೊರಟೋಗಿದೆ, ನನ್ನ ಕಣ್ಣು ತುಂಬಾ ಅಟ್ರಾಕ್ಟಿವ್ ಆಗಿದೆ, ತುಂಬಾ ಚೆನ್ನಾಗಿರುವ ಕಣ್ಣು ನಂದಾಗಿದೆ, ಆ ಥರ ಕಣ್ಣದ್ದು ಬೇಕು ಅಂದರೆ. ಸೊ ನಿಮ್ಮ ಇಷ್ಟ, ನಿಮ್ಮದು ಫೇಸ್ ಪಾರ್ಟಲ್ಲಿ ನೀವು ಯಾವುದಕ್ಕೆ ನೀವು ಕೇಳ್ಕೋಬೇಕು ಅಂತಿದ್ದೀರೋ. ಈವನ್ ನಿಮ್ಮ ಪಿಗ್ಮೆಂಟೇಷನ್ ಇದ್ದರೆ, ನಂದು ಪಿಗ್ಮೆಂಟೇಷನ್ ಎಲ್ಲ ಹೊರಟೋಗಿದೆ, ನನ್ನ ಮುಖ ತುಂಬ ಕ್ಲಿಯರ್ ಆಗಿದೆ, ಕ್ಲಿಯರ್ ಸ್ಕಿನ್ ಆಗಿದೆ, ಗ್ಲೋಯಿಂಗ್ ಸ್ಕಿನ್ ಆಗಿದೆ, ಆ ಥರ. ಸೊ ಆಯಿತಾ, 5-6 ಅಫರ್ಮೇಷನ್ಸ್ನ ನೀವು ಹಾಕೋಬೇಕಾಗುತ್ತೆ. ಸೊ ಇವಾಗ ಕೂದಲುದು ನೀವು ಮಾಡಬೇಕು ಅಂದರೆ ಸೇಮ್ ಹಾಗೇನು, ಹೇ ದಿವ್ಯ ಶಕ್ತಿ ನನ್ನ ಕೈಯಿಂದ ಬಹೋ 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 ಅಂದ್ಬಿಟ್ಟು ಕೂದಲು ಮೇಲೆ ಹಿಂಗೆ ಟಚ್ ಮಾಡಿ, ಆಯಿತಾ. ಕೂದಲು ಮೇಲೆ ಟಚ್ ಮಾಡಿಬಿಟ್ಟು ಇಲ್ಲೇ ಮಾಡಬೇಕು ನೋಡಿ, ಈ ಕೈ ಹಿಂಗೆ ಇಟ್ಕೊಂಡು ಇಲ್ಲೇ ಮಾಡಬೇಕಾಗತ್ತೆ.
ಸೊ ಹಿಂಗೆ ಇಟ್ಕೊಂಡು ನನ್ನ ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಇದೆ, ನನ್ನ ಕೂದಲು ದಿನೇ ದಿನೇ ಉದ್ದ ಆಗ್ತಾ ಇದೆ, ಮತ್ತು ನನ್ನ ಕೂದಲದು ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ, ತುಂಬ ಉದ್ರದು ನಿಂತೋಗಿದೆ ನನ್ನದು ಕೂದಲು, ತುಂಬಾ ಚೆನ್ನಾಗಿ ಬೆಳೀತಾ ಇದೆ, ಮತ್ತು ತುಂಬ ಸ್ಮೂತ್ ಆ್ಯಂಡ್ ಶೈನಿ ಆಗಿದೆ ನನ್ನ ಕೂದಲು, ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಿಮ್ಗೆ ಏನಾರ ಸಿಲ್ಕಿ ಹೇರ್ ಇಷ್ಟ ಇದ್ದರೆ ಸಿಲ್ಕಿ ಹೇರ್ದು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಆಯಿತಾ. ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ನಂದು ಕರ್ಲಿ ಇತ್ತು, ನೀವು ಬಿಲೀವ್ ಮಾಡೋಕ್ಕಾಗಲ್ಲ. ಕರ್ಲಿ ಅಂದರೆ ಇವಾಗ ವೇವಿ ಇದೆ ಆಯಿತಾ, ಈ ಥರ ಅಲ್ಲ, ಫುಲ್ಲು ಗುಂಗುರು ಥರ ಇದ್ದಿದ್ದು ನಂದು ಕೂದಲನ್ನ. ಸೊ ನನಗೆ ತುಂಬ ಆಸೆ ಇತ್ತು, ನಂದೊಂದು ಸ್ವಲ್ಪ ತುಂಬಾ ಸ್ಟ್ರೈಟ್ ಹೇರ್ ಇಷ್ಟ ಇರಲಿಲ್ಲ ನನಗೆ. ಸೊ ನನಗೆ ವೇವಿ ಕೂದಲು ಇಷ್ಟ ಆಯಿತು, ಈ ಕಡೆ ಕರ್ಲಿನೂ ಅಲ್ಲ, ಈ ಕಡೆ ಸ್ಟ್ರೈಟ್ ಹೇರು ಅಲ್ಲ. ಸೊ ಅದೇ ಥರ ಕೂದಲು ನಂಗೆ ಸಿಕ್ಕಿರೋದು. ಸೊ ಇದೇ ಥರ ಮ್ಯಾನಿಫೆಸ್ಟ್ ಮಾಡಿನೇ ಮಾಡ್ಕೊಂಡಿರೋದು. ಸೊ ನಾವು ಹೇಗೆ ಮ್ಯಾನಿಫೆಸ್ಟ್ ಮಾಡ್ತೀವೋ ಅದೇ ಥರ ಆಗ್ತಾ ಹೋಗುತ್ತೆ. ಸೊ ಯದ್ಭಾವಂ ತದ್ಭವತಿ ಅಂತೀವಲ್ಲ, ಸೊ ನಾವು ಹೇಗೆ ಅದನ್ನು ನಮ್ಮ ಭಾವನೆಗಳು ಹೇಗಿರುತ್ತೋ ಅದೇ ಥರ ನಾವು ಆಗ್ತಾ ಹೋಗ್ತೀವಿ. ಸೊ ಇದು ನಿಜನೇ ಇದು. ಸೊ ಈ ಥರ ಮಾಡಿ ನೋಡಿ ಆಯಿತಾ. ಸೊ ಹಿಂಗೆ ರಬ್ ಮಾಡಿಬಿಟ್ಟು ಆ ಥರ ಮಾಡಬೇಕಾಗುತ್ತೆ. ಸೊ ಕೂದಲ ಹತ್ರ ಹಿಂಗೆ ಇಟ್ಕೊಂಡು ನನ್ನ ಕೂದಲು ತುಂಬ ಚೆನ್ನಾಗಿದೆ, ನನ್ನ ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಇದೆ, ಆ ಥರ ಒಂದು 5-6 ಅಫರ್ಮೇಷನ್ಸ್ನ ಹಾಕೊಳ್ಳಿ. ಡೈಲಿ ನೀವು ಎಷ್ಟು ಸಲ ಮಾಡಬೇಕು ಅಂದರೆ 1 ಟೈಮೇ ಮಾಡಬೇಕಾಗುತ್ತೆ. 5 ನಿಮಿಷ ಮಾಡಬೇಕು, 2ರಿಂದ 5 ನಿಮಿಷ ಮಾಡಬೇಕು. ಫಾರ್ ಎಕ್ಸಾಂಪಲ್ ಪರ್ಟಿಕ್ಯುಲರ್ ಆಗಿ ನೀವು ಕೂದಲು ಕೇಳ್ಕೊತಾ ಇದ್ದರೆ 2ರಿಂದ 5 ನಿಮಿಷ ಮಾಡ್ಕೊಳ್ಳಿ. ಮತ್ತು ಸ್ಕಿನ್ ರಿಲೇಟೆಡ್ ನೀವೇನಾರ ಮುಖ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂತ, ಬಟ್ ನೀವು ಮಾಡ್ಬೇಕಾದ್ರೆ ಏನು ಗೊತ್ತಾ, ಸ್ಮೈಲ್ ಇರಬೇಕು ನಿಮ್ಮ ಮುಖದಲ್ಲಿ ಆಯಿತಾ, ನಗ್ತಾ ಇರಬೇಕು ಯಾವಾಗಲೂ. ನನ್ನ ಮುಖ ತುಂಬ ಚೆನ್ನಾಗಿದೆ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ಆ ಥರ ಒಂದು 5-6 ಅಫರ್ಮೇಷನ್ಸ್ನ ಹಾಕೊಳ್ಳಿ ಆಯಿತಾ. ಕ್ಲಿಯರ್ ಸ್ಕಿನ್ ಅಂತಲೇ ಹೇಳ್ಕೊಳ್ಳಿ. ಕ್ಲಿಯರ್ ಸ್ಕಿನ್ ಅಂದರೆ ಫುಲ್ ಎಲ್ಲ ನಿಮ್ಮದು ಸ್ಕಿನ್ ಚೆನ್ನಾಗಿ ಆಗ್ತಾ ಬರುತ್ತೆ ಆಯಿತಾ. ಪಿಂಪಲ್ಸ್ ಏನಾರ ಇದ್ರೂ ಅದು ಮಾರ್ಕ್ಸ್ ಎಲ್ಲ ಹೋಗ್ತಾ ಬರುತ್ತೆ. ಸೊ ಬನ್ನಿ ಇವಾಗ ನಾನು ವಾಟರ್ ಥೆರಪಿದು ಹೇಳ್ಕೊಡ್ತೀನಿ ಮ್ಯಾನಿಫೆಸ್ಟೇಷನಲ್ಲಿ. ಸೊ ಇವತ್ತಿನ ವ್ಲಾಗಲ್ಲಿ ರೇಖಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಮ್ಯಾನಿಫೆಸ್ಟದು ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ವಾಟರ್ ಥೆರಪಿನಲ್ಲಿ ಬ್ಯೂಟಿದು ಎನ್ಹ್ಯಾನ್ಸ್ ಮಾಡೋದು, ಬ್ಯೂಟಿ ಸೌಂದರ್ಯನ ವರ್ಧಿಸೋದು ಆಯಿತಾ. ಸೊ ಅದಾದಮೇಲೆ ಇದ್ರ ಜೊತೆಗೇ ನಾನು ಓಪನ್ ಟೆಕ್ನಿಕಲ್ಲಿ ಹೇಗೆ ಮುಖದ ಸೌಂದರ್ಯ ಹೆಚ್ಚಿಸ್ಕೋಬೋದು ಅಂತ. ಸೊ ನೋಡಿ 3 ಬೇರೆ ಬೇರೆ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಈಸಿನೋ ಕನ್ವೀನಿಯೆಂಟ್ ಆಗಿದೆಯೋ ಅದನ್ನು ಮಾಡ್ಕೊಳ್ಳಿ ಆಯಿತಾ. ತುಂಬ ಈಸಿಯಾಗಿದೆ ಇದು, ಎಲ್ಲರೂ ಮನೇಲೆ ಕುತ್ಕೊಂಡು, ಅದೇ ಹೇಳೋದ್ನಲ್ಲ, ₹1 ಖರ್ಚಿಲ್ಲದೆ ನೀವು ಮಾಡ್ಕೋಬೋದು. ಬ್ಯೂಟಿನ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತಾ. ಆ್ಯಕ್ಚುಲಿ ನೋಡಿ, ಏನೋ ಒಂದು ನಿಮ್ಮದು ಸ್ಕಿನ್ದು ಟ್ರೀಟ್ಮೆಂಟ್ ನಡೀತಾ ಇರುತ್ತೆ, ಅದನ್ನು ನೀವು ಸರಿ ಮಾಡ್ಕೋದೇ ಹೊರತು ಮುಖದ ಸೌಂದರ್ಯ ನಾನು ಹೇಳ್ತಾ ಇರೋದು. ಬ್ಯೂಟಿ ಎನ್ಹ್ಯಾನ್ಸ್ ಆಗೋದು ಅಂದ್ರೇನು, ದಿನೇ ನೋಡೋದಕ್ಕೆ ಮುಖದ ಸೌಂದರ್ಯ ಹೆಚ್ಚಾಗುವಂತೆ ಮಾಡುವಂತಹ ಟೆಕ್ನಿಕ್ ಆಗಿರುತ್ತೆ ಫ್ರೆಂಡ್ಸ್ ಇದು. ಸೊ ತುಂಬ ರೇರ್ ಟೆಕ್ನಿಕ್ಸು ಇದು ನಾನು ಹೇಳ್ಕೊಡ್ತಾ ಇರೋದು. ಸೊ ಇದನ್ನು ಫಾಲೋ ಮಾಡಿ ಆಯಿತಾ, ಹುಡುಗರಾಗಲಿ ಫಾಲೋ ಮಾಡಿ. ಸೊ ಇವಾಗ ಬನ್ನಿ ಹೇಳ್ಕೊಡ್ತೀನಿ. ಸೊ ಏನು ಮಾಡಬೇಕು ಅಂದರೆ, ಫಸ್ಟ್ ನೀವು ಮ್ಯಾನಿಫೆಸ್ಟೇಷನ್ ಹೇಳ್ತಾ ಇದ್ದೀನಿ. ವಾಟರ್ ಥೆರಪಿಗೆ ಒಂದು ಗಾಜಿಂದು ಬಾಟಲಾರ ತಗೊಳ್ಳಿ, ಇಲ್ಲಾಂದರೆ ನಾರ್ಮಲ್ ಆಗಿರುವಂತಹ ಬಾಟಲಾರ ತಗೊಳ್ಳಿ. ನಂದಿದು ಪುಟಾಣಿ ಬಾಟಲ್ ಯಾವಾಗಲೂ ನನ್ನ ಜೊತೆ ಇರುತ್ತೆ. ನಮ್ಮ ಮನೆಯಲ್ಲಿ ಇದ್ದಾಗ ಜಾಸ್ತಿ ಈ ಬಾಟಲ್ನ ಯೂಸ್ ಮಾಡ್ತೀನಿ, ಯಾಕಂದರೆ ಗಾಜಿಂದಿರೋದ್ರಿಂದ. ಸೊ ನಮ್ಗೆ ಏನಾರ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ರೆ, ಸೊ ಜಸ್ಟ್ ಅದನ್ನು ಟಚ್ ಮಾಡಿ, ನಾನು ಇವಾಗ ತೋರಿಸ್ತೀನಿ ಹೆಂಗೆ ಮಾಡೋದು ಮೆಥಡು. ಸೊ ಅದನ್ನು ಹೇಳ್ಕೊಂಡು ಅಫರ್ಮೇಷನ್ಸ್ನ ಹಾಕ್ಕೊಂಡು ಅದನ್ನು ಮಾಡಬೇಕಾಗುತ್ತೆ. ಸೊ ಫಸ್ಟ್ ನೀವೇನು ಮಾಡಬೇಕು ಅಂದರೆ, ನಿಮ್ಮದು ಏನೊಂದು ವಿಶ್ ಇರುತ್ತೋ ಸೊ ಅದ್ರ ಬಗ್ಗೆ ನೀವು ಫೋಕಸ್ ಮಾಡಿ. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಬ್ಯೂಟಿದು ಇವತ್ತಿನ ಬ್ಲಾಗಲ್ಲಿ ಇರೋದ್ರಿಂದ ಸೊ ನಾನೇನು ಮಾಡ್ತೀನಿ ಅಂದರೆ, ನಾನು ತುಂಬ ಚೆನ್ನಾಗಿದ್ದೀನಿ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನನ್ನ ಮುಖ ತುಂಬ ಕ್ಲಿಯರ್ ಆಗಿದೆ, ಕ್ಲಿಯರ್ ಸ್ಕಿನ್ ಆಗಿದೆ, ನನ್ನ ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಇದೆ, ಆ ಥರ ಒಂದು 5-6 ಅಫರ್ಮೇಷನ್ಸ್ನ ಹಾಕ್ಕೊಂಡೆ ಆಯಿತಾ. ಸೊ ಈ ಬಾಟಲ್ ಫುಲ್ಲು ನೀರಿದೆ ಅಂದ್ಕೊಳ್ಳಿ. ಸೊ ಇದರಲ್ಲಿ ಫುಲ್ ಹೇಳ್ಕೊಂಡು ಸೊ ವಾಟರ್ ಥೆರಪಿನ ಮಾಡಬೇಕು. ಯಾವಾಗ ವಾಟರ್ದು ಹಿಂಗೆ ಇಟ್ಕೊಂಡು ನಾವು 2 ಕೈನಲ್ಲಿ, ಅದಕ್ಕೂ ಮುಂಚೆ ಏನು ಅಂದರೆ ಜಸ್ಟ್ ಈ ಥರ ರಬ್ ಮಾಡಿ, ನಾನು ಹೇಳಿದ್ನಲ್ಲ, ಇದಕ್ಕೆ ನೀವು ಹೇ ದಿವ್ಯಶಕ್ತಿ ನನ್ನ ಕೈಯಿಂದ ಬಹೋ ಅಂದ್ಬಿಟ್ಟು ಮಾಡ್ಬೋದು. ಸೊ ಅವಾಗ ಅಲ್ಲೊಂದು ರೇಖಿ ಎನರ್ಜಿ ಬಂದಿರುತ್ತೆ. ಸೊ ಅದ್ರ ಜೊತೆಗೆ ನೀವು ಮ್ಯಾನಿಫೆಸ್ಟೇಷನ್ ಮಾಡಿದಾಗ ಸೂಪರ್ಬ್ ಆಗಿ ವರ್ಕ್ ಆಗುತ್ತದು ಆಯಿತಾ. ಸೊ ಆ ಒಂದು ಶಕ್ತಿ, ಆ ಒಂದು ಎನರ್ಜಿನೂ ಇದರಲ್ಲಿ ಸೇರಿಕೊಳ್ಳುತ್ತೆ ವಾಟರ್ ಥೆರಪಿನಲ್ಲಿ ನಾನು ಹೇಳೋದು. ಸೊ ನೀವೇನೊಂದು ಅಫರ್ಮೇಷನ್ಸ್ ಹಾಕೋತಿರೋ ಆ ಒಂದು ಇದನ್ನು ಸೇರಿಕೊಳ್ಳುತ್ತೆ. ಸೊ ಟೋಟಲ್ ನಿಮಗೆ ಬೆನಿಫಿಟ್ಸ್ ಆಗಿರುತ್ತೆ ಆಯಿತಾ, ಬೆನಿಫಿಷಿಯಲ್ ಆಗಿರುತ್ತೆ. ಸೊ ನೋಡಿ ಇವಾಗ ಇದನ್ನು ಹೇಳ್ಕೊಂಡಿದ್ದೀನಿ, ಹೇ ದಿವ್ಯಶಕ್ತಿ ನನ್ನ ಕೈಯಿಂದ ಬಹೋ ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ನಾನು ತುಂಬ ಚೆನ್ನಾಗಿದ್ದೀನಿ, ನನ್ನ ಸ್ಕಿನ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ನಾನು ತುಂಬ ದಿನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀನಿ, ನನ್ನ ಕಣ್ಣು ತುಂಬ ಚೆನ್ನಾಗಿದೆ, ಮತ್ತು ನನ್ನದು ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಇದೆ, ತುಂಬ ಶೈನಿಂಗ್ ಆಗಿದೆ, ಹೇರ್ ಗ್ರೋತ್ ಚೆನ್ನಾಗಿ ಆಗ್ತಾ ಇದೆ, ಸೊ ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಆ ಥರ ಒಂದು 5-6 ಅಫರ್ಮೇಷನ್ಸ್ ಹಾಕ್ಕೊಳ್ಳಿ. ಹಾಕ್ಬೇಕಾದ್ರೆ ಒಳಗಿಂದ ನೀವು ಖುಷಿಯಾಗಿರ್ಬೇಕು, ಅದನ್ನು ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಏನೋ ಒಂಥರ ಮೇಲ್ಗಡೆ ಹೇಳ್ಬೇಕು ಅಂತ ಮಾಡಬಾರ್ದು, ಒಳಗಿಂದ ಹ್ಯಾಪಿನೆಸ್ ಬರಬೇಕಾಯ್ತಾ. ಸೆಲ್ಫ್ ಲವ್ ಮಾಡ್ಕೊಂಡು ಹೇಳಿ, ಆವಾಗ ನಿಮಗೆ ಅದು ಕ್ಲಿಕ್ ಆಗುತ್ತೆ. ಮುಖದ ಸೌಂದರ್ಯ ವರ್ಧಿಸುತ್ತೆ, ದಿನೇ ತುಂಬ ಚೆನ್ನಾಗಿ ಕಾಣಿಸ್ತೀರಾ, ಯಂಗರ್ ಲುಕಿಂಗ್ ಸ್ಕಿನ್ ನಿಮ್ಗೆ ಬರುತ್ತೆ ಆಯಿತಾ.
ಸೊ ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ ಆ ಥರ ಹೇಳ್ಕೊಂಡು ಆ ವಾಟರ್ನ ನೀವು ಕುಡಿಬೇಕಾಗತ್ತೆ. ಸೊ ಆ ಥರ ಮಾಡಿ. ಈ ಬಾಟಲಲ್ಲಿ ಮಾಡಬೇಕಾದ್ರೂ ಅಷ್ಟೇ, ಗಾಜಿನ ಬಾಟಲಲ್ಲೂ ಸೇಮ್ ಮೆಥಡು. ಸೊ ಆದಮೇಲೆ ನೀರನ್ನ ಕುಡಿಬೇಕಾಗುತ್ತೆ. ಸೊ ಆ ಥರ ಆಯಿತಾ. ಸೊ ಇವಾಗ ಬನ್ನಿ ಬೇರೆದು ಹೇಳ್ತೀನಿ, ಅನ್ನೋದು. ಸೊ ನಾವೆಲ್ಲ ನಮ್ಮ ಡೈಲಿ ರೊಟೀನಲ್ಲಿ ನಾವು ಸೆಲ್ಫ್ ಕೇರ್ ಮಾಡೋದು, ಸೆಲ್ಫ್ ಲವ್ ಮಾಡೋದು, ಮತ್ತು ಅದೇ ಸೆಲ್ಫ್ ಇದ್ರ ಬಗ್ಗೆ ನಾವು ಮರ್ತೋಗಿರ್ತೀವಿ. ನಮ್ಮನ್ನ ಕೇರ್ ಮಾಡ್ಕೊಳ್ಳೋದೇ ನಾವು ಮರ್ತಿರ್ತೀವಿ ಆಯಿತಾ. ನಮ್ಮನ್ನ ಚೆನ್ನಾಗಿ ಇಟ್ಕೊಂಡಿರೋದನ್ನು ನಾವು ಮರ್ತಿರ್ತೀವಿ. ಸೊ ಅದಕ್ಕೋಸ್ಕರ ಹೋಪನೋಪನೋ ಪ್ರೇಯರಲ್ಲಿ ಹೆಂಗೆ ಇರುತ್ತೆ ಅಂದರೆ ಫ್ರೆಂಡ್ಸ್, ಹೋಪನೋಪನೋ ಪ್ರೇಯರಲ್ಲಿ ಯಾವ ಥರ ಬರುತ್ತೆ ಅಂದರೆ 4 ಸೆಂಟೆನ್ಸ್ ಬರುತ್ತೆ ಆಯಿತಾ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ. ಸೊ 4 ಬರುತ್ತೆ. ಸೊ ಅದನ್ನು ನಾವು ಯಾವುದಕ್ಕೆ, ಇವಾಗ ನೀವು ಬ್ಯೂಟಿಗೋಸ್ಕರ ಕೇಳ್ಕೊತಾ ಇದ್ದರೆ, ಸೊ ನಿಮ್ಮನ್ನ ನೀವು ಪ್ರೀತಿಸಬೇಕು ಫಸ್ಟ್ ಆಯಿತಾ. ಸೆಲ್ಫ್ ಲವ್ ಮಾಡ್ಕೋಬೇಕಾಗುತ್ತೆ. ಆವಾಗ ಮುಖ ತುಂಬ ಬ್ಯೂಟಿಫುಲ್ ಆಗಿರುವ ಸ್ಕಿನ್ ನಿಮ್ಮದು ಬರುತ್ತೆ. ಸೊ ಏನಕ್ಕೆ ಆ ಥರ ಹೇಳ್ತಾ ಇದ್ದೀನಿ ಅಂದರೆ, ನಾವು ನಮ್ಮದು ಸ್ಕಿನ್ನ ನಾವು ಚೆನ್ನಾಗಿ ಕೇರ್ ಮಾಡಿರಲ್ಲ ಆಯಿತಾ. ನಮ್ಮನ್ನ ನಾವೇ ಕೇರ್ ಮಾಡಿರಲ್ಲ, ಹೇಗೇಗೋ ಇರ್ತೀವಿ, ಹೆಂಗೆಂಗೋ ಮಾಡಿಕೊಂಡು ನಮ್ಮದು ಸ್ಕಿನ್ ಅದು ಆ್ಯಕ್ಚುಲಿ ನಮ್ಮದು ಸ್ಕಿನ್ ಎಷ್ಟೋ ಜನ್ಮದ ನಂತರ ಮನುಷ್ಯ ಜನ್ಮ ಸಿಕ್ಕಿರೋದಲ್ವಾ. ಸೊ ಅದು ಸಿಕ್ಕಿದಾಗ ನಮ್ಮದು ನಾವು ಸೆಲ್ಫ್ ಕೇರ್ ಮಾಡಬೇಕು, ಸೆಲ್ಫ್ ಲವ್ ಮಾಡೋದು ಕಲ್ತಿರಬೇಕು ನಾವು. ಸೊ ಅದನ್ನೇ ನಾವು ಮಾಡದೆ ಹೇಗೇಗೋ ಇದ್ಬಿಟ್ಟು ಏನೋ ಒಂಥರ ನಮ್ಮದು ಸ್ಕಿನ್ನೇ ನಾವು ಹಾಳು ಮಾಡ್ಕೊಂಡಿರ್ತೀವಿ. ಸೊ ಅದಕ್ಕೋಸ್ಕರ ಸ್ಕಿನ್ಗೋಸ್ಕರ ಹೇಳುವಂತಹ 4 ಇದು ಒಂಥರ ಪ್ರೇಯರ್ ಆಗಿರುತ್ತೆ. ಯಾವ ಥರ ಅಂದರೆ, ಐ ಆಮ್ ಸಾರಿ ಸ್ಕಿನ್, ಪ್ಲೀಸ್ ಫರ್ಗಿವ್ ಮೀ ಸ್ಕಿನ್, ಥ್ಯಾಂಕ್ ಯು ಸ್ಕಿನ್, ಐ ಲವ್ ಯು ಸ್ಕಿನ್ ಅಂತ ನಮ್ಮ ಸ್ಕಿನ್ನಿಗೆ ನಾವೇ ಹೇಳ್ಕೊಳ್ಳೋದು ಆ ಥರ ಆಯಿತಾ. ಸೊ ಮೊದಲಿಂದ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಸಾರಿ ಸ್ಕಿನ್, ಪ್ಲೀಸ್ ಫರ್ಗಿವ್ ಮೀ ಸ್ಕಿನ್, ಥ್ಯಾಂಕ್ ಯು ಸ್ಕಿನ್, ಐ ಲವ್ ಯು ಸ್ಕಿನ್ ಅಂತ ಆಯಿತಾ. ಸೊ ನನಗೆ ಕ್ಷಮೆ ಇರಲಿ, ಪ್ಲೀಸ್ ನನ್ನ ಕ್ಷಮಿಸು ಬಿಡು, ಮತ್ತು ಧನ್ಯವಾದಗಳು, ಮತ್ತು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ಆ ಥರ 4 ಕನ್ನಡದಲ್ಲಿ ಹೇಳಬೇಕು ಅಂದರೆ 4 ಸೆಂಟೆನ್ಸು ಬರುತ್ತೆ. ಸೊ ಅದು ಸ್ಕಿನ್ ಅಂದರೆ ಏನು, ತ್ವಚೆ ಅಂದರೆ ಚರ್ಮಕ್ಕೆ ನಾವು ಹೇಳ್ತಾ ಇರೋದು, ನಮ್ಮ ಸ್ಕಿನ್ಗೋಸ್ಕರನೇ ನಾವು ಮಾಡ್ಕೊತಿರೋದಲ್ವಾ. ಸೊ ಈವನ್ ನೀವು ಕೂದಲುಗೋಸ್ಕರ ನೀವು ಕೂದಲನ್ನ ನೀವು ಸರಿಯಾಗಿ ಕೇರ್ ಮಾಡದೆ ಹಾಳು ಮಾಡ್ಕೊಂಬಿಟ್ಟಿದ್ರೆ, ಸೊ ಅದಕ್ಕೋಸ್ಕರನೂ ಹೇಳ್ಕೊಬೋದು. ನಿಮಗೆ ಇನ್ನೊಂದು ಹೇಳ್ತೀನಿ, ನಾವು ಯಾವಾಗ ಸೆಲ್ಫ್ ಲವ್ ಮಾಡ್ತೀವೋ ನಮ್ಮ ಒಂದು ಅನಾಹತ ಚಕ್ರ ಅಂದರೆ ಹಾರ್ಟ್ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಹಾರ್ಟ್ ಚಕ್ರ ಆ್ಯಕ್ಟಿವೇಟ್ ಆದಾಗೆ ನೀವು ಚೆನ್ನಾಗಿ ಕಾಣಿಸೋಕ್ಕೆ ಸಾಧ್ಯ. ಅದನ್ನ ನೋಟ್ ಮಾಡ್ಕೊಳ್ಬೇಕಾರೆ ನಿಮ್ಮದು ಹಾರ್ಟ್ ಚಕ್ರ ಆ್ಯಕ್ಟಿವೇಟ್ ಇದ್ದಾಗ ಮಾತ್ರ ನಿಮ್ಮ ಮುಖ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರಾ ನೀವು. ಇಲ್ಲಾಂದರೆ ನಿಮ್ಮದು ಮುಖದಲ್ಲಿ ಗ್ಲೋ ಇರಲ್ಲ, ಚಾರ್ಮ್ ಇರಲ್ಲ. ಯಾಕಿರಲ್ಲ ಅಂದರೆ, ಬೇರೆಯವ್ರು ನೋಡಿ ಬರೀ ಹೊಟ್ಟೆ ಕಿಚ್ಪಡೋದು, ಬೇರೆಯವ್ರದ್ದು ಬೆಳೆಯೋದನ್ನು ನೋಡಿ ನೀವು ಜೆಲಸಿ ಭಾವದಿಂದ ಇದ್ದಾಗ ಹಾರ್ಟ್ ಚಕ್ರ ಬ್ಲಾಕ್ ಆಗುತ್ತೆ. ಅದನ್ನು ನೋಟ್ ಮಾಡ್ಕೊಳ್ಳಿ. ತುಂಬ ಜನ ಈ ವಿಷಯನ ನಿಮ್ಗೆ ಯಾರೂ ಹೇಳಿರಲ್ಲ, ಸೀಕ್ರೆಟ್ ಇದು. ಯಾವಾಗ ನೀವು ಬೇರೆಯವ್ರನ್ನ ಜಲಸ್ ಭಾವದಿಂದ ನೋಡ್ತೀರೋ, ಹೊಟ್ಟೆ ಕಿಚ್ಚು ಬರೀ ಅವ್ರ ಬಗ್ಗೆ ಇವ್ರ ಬಗ್ಗೆ ಚಾಡಿ ಹೇಳೋದು ಆ ಥರ ಎಲ್ಲ ಮಾಡಿದಾಗ ನಿಮ್ಮದು ಅನಾಹತ ಚಕ್ರ ಬ್ಲಾಕ್ ಆಗಿಬಿಡುತ್ತೆ. ಯಾಕೆಂದರೆ ಪ್ರೀತಿನೇ ಇರಲ್ವಲ್ಲ ಅದರಲ್ಲಿ. ಈಗ ಒಬ್ರಿಗೆ ನೀವು ಯಾರಿಗಾರ ನೀವು ಲವ್ ಕೊಡಬೇಕು ಅಂದರೆ ನೀವು ಸ್ವತಃ ಲವ್ವಿಂದ ಫೀಲ್ ಆಗಿರಬೇಕು. ಅಂದರೆ ನಿಮ್ಮ ಒಂದು ಇದರಲ್ಲಿ ನೀವು ಪ್ರೀತಿಯಿಂದ ಭರ್ಪೂರತೆಯಿಂದ ಇರಬೇಕು ಆಯಿತಾ. ಆ ಥರ ಹೇಳ್ತಿರೋದು. ಸೊ ನಿಮಗೆ ನೀವು ಪ್ರೀತಿಸ್ದೆ ಬೇರೆಯವ್ರಿಗೆ ಹೇಗೆ ಪ್ರೀತಿ ಕೊಡೋಕ್ಕೆ ಸಾಧ್ಯ ಅಲ್ವಾ. ಫಸ್ಟ್ ನಾವು ನಮಗೆ ಸೆಲ್ಫ್ ಕೇರ್ ಮಾಡಬೇಕು, ಸೆಲ್ಫ್ ಲವ್ ಮಾಡಬೇಕು. ಆವಾಗಲೇ ನಾವು ಬೇರೆಯೊಬ್ರಿಗೂ ಪ್ರೀತಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಆವಾಗಲೇ ನಮ್ಮದು ಸ್ಕಿನ್ ಚೆನ್ನಾಗಿ ಗ್ಲೋ ಬರೋದಕ್ಕೆ ಸಾಧ್ಯ, ಮುಖ ನೋಡೋದಕ್ಕೆ ಹ್ಯಾಪಿಯಾಗಿರ್ತೀವಿ. ಅದಕ್ಕೆ ನೋಡಿ, ಈಗ ತುಂಬ ದೊಡ್ಡ ಸಂತರಾಗಿರ್ಬೋದು, ಋಷಿಮುನಿಗಳಾಗಿರ್ಬೋದು, ಅವ್ರಿಗೆ ಯಾವುದೇ ಒಂದು ಆಸೆಗಳಿರಲ್ಲ, ಅಂದರೆ ಡಿಸೈರೇ ಇರಲ್ಲ ಆಯಿತಾ. ಬರೀ ಬೇರೆಯವ್ರಿಗೆ ಒಳ್ಳೇದು ಮಾಡ್ತಾ ಇರ್ತಾರೆ, ಒಳ್ಳೆಯ ಮನೋಭಾವನೆಯಿಂದ ಇರ್ತಾರೆ, ಸದ್ಭಾವನೆ ಅಂತಾರಲ್ಲ. ಅದಕ್ಕೆ ತಾನೇ ಸತ್ಸಂಗ ಅಂತ ಯಾಕನ್ನೋದು ಅಂದರೆ ಒಳ್ಳೆಯ ಮಾತುಗಳು, ಒಳ್ಳೆಯ ವಿಷಯಗಳು, ಒಳ್ಳೆಯ ಆಲೋಚನೆಗಳು ಬರಲಿ ಅಂತಲೇ ಅದು ಮಾಡೋದು. ಯಾವಾಗ ನೀವು ಯಾವುದೇ ಒಂದು ಯೋಗ ಮಾಡಿರ್ಬೋದು, ಮೆಡಿಟೇಷನ್ ಮಾಡಿರ್ಬೋದು, ಆಚೆ ಬನ್ನಿ ನೋಡಿ ನಿಮ್ಮ ಮುಖ ಎಷ್ಟು ಚೆನ್ನಾಗಿ ಗ್ಲೋ ಬರ್ತಾ ಇರುತ್ತೆ. ಈಗ ಫಿಲಮ್ ಸ್ಟಾರ್ ಶಿಲ್ಪಾ ಶೆಟ್ಟಿನೇ ತಗೊಳ್ಳಿ, ನನ್ನ ಫೇವ್ರೇಟ್ ಅವರು. ಅದಕ್ಕೆ ಯಾವಾಗಲೂ ನಾನು ಅವ್ರದ್ದೇ ಹೇಳ್ತಾ ಇರ್ತೀನಿ, ಶಿಲ್ಪಾ ಶೆಟ್ಟಿ ಆಯಿತಾ. ಸೊ ಏನು ಅಂದರೆ ಎಷ್ಟು ಚೆನ್ನಾಗಿ ಮೆಡಿಟೇಷನ್ ಮಾಡ್ತಾರೆ, ಯೋಗ ಮಾಡ್ತಾರೆ, ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಇದೆ ಅಲ್ಲ. ಸೊ ಅವ್ರದ್ದು ಎಷ್ಟು ಯಂಗರ್ ಲುಕಿಂಗ್ ಸ್ಕಿನ್ ಇದೆ. ಸೊ ಅದೆಲ್ಲ ಏನು ಗೊತ್ತಾ, ಒಳಗಿಂದ ಬರಬೇಕು. ಹ್ಯಾಪಿನೆಸ್ ಇದ್ದಾಗಲೇ ಅದೆಲ್ಲ ಬರೋದು ಆಯಿತಾ ಫ್ರೆಂಡ್ಸ್. ಸೊ ಬನ್ನಿ. ಸೊ ನೀವಿದು ಓಪನ್ ಟೆಕ್ನಿಕ್ ಮಾಡಬೇಕಾದ್ರೆ ಅದು ಕೈನ ಟಚ್ ಮಾಡಲೇಬೇಕು. ಯಾಕೆಂದರೆ ಕೈ ಟಚ್ ಮಾಡಿದಾಗಲೇ ಅದು ವರ್ಕ್ ಆಗೋದು. ಐ ಆಮ್ ಸಾರಿ ಸ್ಕಿನ್, ಪ್ಲೀಸ್ ಫರ್ಗಿವ್ ಮೀ ಸ್ಕಿನ್, ಥ್ಯಾಂಕ್ ಯು ಸ್ಕಿನ್, ಐ ಲವ್ ಯು ಸ್ಕಿನ್ ಅಂತ ಆಯಿತಾ. ಮುಖದ ಮೇಲೆ ಹಿಂಗೆ ಟಚ್ ಮಾಡಿ ಹೇಳಿ. ಕೂದಲಿಗೆ ಮಾಡ್ತಾಯಿದ್ರೆ ಕೂದಲನ್ನ ಟಚ್ ಮಾಡಿಬಿಟ್ಟು ಹೇಳಿ. ಸೊ ಈ ಥರ ಯಾವುದೇ ಒಂದು ಮ್ಯಾನಿಫೆಸ್ಟ್ ನೀವು ಮಾಡಬೇಕಾದ್ರೂ ಅದು ಮ್ಯಾನಿಫೆಸ್ಟ್ ವರ್ಕ್ ಆಗುತ್ತೆ, 100% ಆಗುತ್ತೆ. ಯಾಕೆ ಕೆಲವ್ರಿಗೆ ಆಗಲ್ಲ ಅಂದರೆ ಅವ್ರದ್ದು
ತುಂಬ ಫಿಯರಿಂದ ಡೌಟಿಂದ ಮಾಡ್ತಾರೆ. ಡೌಟ್ ಇದ್ದಾಗ ಅದು ವರ್ಕ್ ಆಗಲ್ಲ, ಆ ಎನರ್ಜಿಯಲ್ಲಿ ಫ್ರೀಕ್ವೆನ್ಸಿಯಾಗಿ ಕನ್ವರ್ಟ್ ಆಗಲ್ಲ. ಅದು ಒಂದು ಅಲೈನ್ಮೆಂಟ್ ಥರ ಆಗಬೇಕು. ಯಾವಾಗ ನಮ್ಮ ಒಂದು ಎನರ್ಜಿ ಯೂನಿವರ್ಸ್ದು ಎನರ್ಜಿ ಆ ಒಂದು ಫ್ರೀಕ್ವೆನ್ಸಿನಲ್ಲಿ ಕನೆಕ್ಟ್ ಆಗುತ್ತೋ, ಆ ಒಂದು ಅಲೈನ್ಮೆಂಟ್ ಆಗುತ್ತೋ, ಅವಾಗ ಮಾತ್ರ ನಾವು ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿದಾಗ ಯೂನಿವರ್ಸಿಂದ ಅದು ಸಪೋರ್ಟ್ ಸಿಗುತ್ತೆ. ಇಲ್ಲಾಂದರೆ ಆ ಸಪೋರ್ಟ್ ಸಿಗಲ್ಲ. ಯಾವಾಗ ಡೌಟಿಂದ ಫಿಯರಿಂದ ಮಾಡ್ತೀವೋ ಅವಾಗ ಇರಲ್ಲ ಅದು, ಆಯಿತಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಎಲ್ಲ ಟ್ರಸ್ಟಿಂದ ಮಾಡಿ, ಅದು ನಿಮಗೆ ಕ್ಲಿಕ್ ಆಗುತ್ತೆ. ಸೊ ಇವತ್ತಿಂದನೇ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಎಷ್ಟು ಜನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ, ಆಯಿತಾ. ತುಂಬ ಈಸಿ ನೋಡಿ, ₹1 ಖರ್ಚಾಗಲ್ಲ, ಆರಾಮಾಗಿ ನೀವು ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಹೇಳ್ತೀನಿ, ತುಂಬ ಹ್ಯಾಪಿನೆಸ್ ಇರಬೇಕು ಫ್ರೆಂಡ್ಸ್. ಯಾವಾಗಲೂ ಏನು ಗೊತ್ತಾ, ಎಷ್ಟೇ ನಿಮ್ಮದು ಏನೇ ಒಂದು ನೋವಿದ್ರೂ ಅದನ್ನೆಲ್ಲ ಮರೆತು ಜಾಸ್ತಿ ನಗಕ್ಕೆ ಸ್ಟಾರ್ಟ್ ಮಾಡಿ, ಆಯಿತಾ. ಏನೇ ಒಂದು ಮನೇಲಿ ಏನೇ ಒಂದು ಇಶ್ಯೂಸ್ ನಡೀತಾ ಇದ್ರೂ ಒಂದು ಕಡೆ ಬಿಟ್ಟಾಕಿ ಅದನ್ನೆಲ್ಲ. ಜಸ್ಟ್ ನಾನೊಂದು ಹೇಳ್ಕೊಡ್ಲಾ ನಿಮಗೆ, ಸೀಕ್ರೆಟ್ ಫಂಡ ಹೇಳ್ಕೊಡ್ಲಾ, ಆ ಥರ ಎನಿ ಸಿಚುವೇಶನ್ ನೀವು ನೋಡ್ತೀರಾ ಅಂದ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಯಾರೇ ಗಲಾಟೆ ಮಾಡ್ತಿರ್ಬೋದು, ಯಾರದೇ ಒಂದು ಇಶ್ಯೂಸ್ ನಡೀತಾ ಇರ್ಬೋದು, ಜಸ್ಟ್ ನಿಮ್ಮ ಮನಸ್ಸಲ್ಲಿ ಏನು ಬರಬೇಕು ಅಂದರೆ, ಮನಸ್ಸೊಳಗೆ ಅಂದ್ಕೊಳ್ಳಿ, ಕ್ಯಾನ್ಸಲ್ ಕ್ಯಾನ್ಸಲ್ ಕ್ಯಾನ್ಸಲ್. ಆ ಒಂದು ನೆಗೆಟಿವ್ ವೈಬ್ಸ್ ನಿಮ್ಮ ಹತ್ರ ಬರೋದು ಅಲ್ಲೇ ಸ್ಟಾಪ್ ಆಗಿ ಅವ್ರ ಹತ್ರನೇ ಹೋಗ್ತಾ ಇರುತ್ತೆ, ಆಯಿತಾ. ಅವ್ರ ಹತ್ರನೇ ಕಳಿಸ್ತಾ ಇರಿ. ಆವಾಗ ನಿಮ್ಮ ಅವರ ತುಂಬ ನೀಟಾಗಿ ಇಟ್ಕೊಂಡಿರ್ತೀರ. ನಿಮ್ಮ ಅವರ ಯಾವಾಗ ಚೆನ್ನಾಗಿರುತ್ತೋ ಆವಾಗ ನಿಮ್ಮ ಮುಖದಲ್ಲಿ ಗ್ಲೋ ಬರುತ್ತೆ, ನಿಮ್ಮ ಮುಖ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರ. ಸೊ ಈ ಒಂದು ಇದನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ, ಆಯಿತಾ. ಸೀಕ್ರೆಟೇ, ಬ್ಯೂಟಿ ಸೀಕ್ರೆಟೇ ಅಂತ ಅಂದ್ಕೊಳ್ಳಿ. ಈ ಒಂದು ಸೀಕ್ರೆಟ್ನ ಫಾಲೋ ಮಾಡಿ. ಯಾರೇ ಏನೇ ಮಾತಾಡ್ತಿದ್ರು, ಗಲಾಟೆ ಮಾಡ್ತಿದ್ರು, ಏನೇ ಮಾಡ್ತಿದ್ರು, ಕ್ಯಾನ್ಸಲ್ 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 ಅನ್ನಿ ನಿಮ್ಮ ಹತ್ರ ಆದಷ್ಟು ಪಾಸಿಟಿವ್ ವೈಬ್ಸ್ನ ತೊಗೊಳ್ಳಿ. ಪಾಸಿಟಿವ್ ವೈಬ್ಸ್ನ ಹೆಂಗೆ ತೊಗೋಬೇಕು ಅಂದರೆ, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಸೋ ಬ್ಯೂಟಿಫುಲ್, ಆ ಥರನೇ ಅಂದ್ಕೊಳ್ತಾ ಇರಿ, ಆಯಿತಾ. ಮತ್ತು ನಿಮಗೆ ದುಡ್ಡೊಂದು ವಿಷಯ ಏನಾರ, ತುಂಬ ದುಡ್ಡೊಂದು ಪ್ರಾಬ್ಲಮ್ ಏನಾರಾಗಿದ್ದರೆ, ಐ ಲವ್ ಮನಿ, ಮನಿ ಲವ್ಸ್ ಮೀ, ಇದು ತುಂಬಾ ಎಫೆಕ್ಟಿವ್ ಆಗಿರುವಂತಹ ಅಫರ್ಮೇಷನ್ ಆಗಿರುತ್ತೆ. ನೋಟ್ ಮಾಡ್ಕೊಳ್ಳಿ ಬೇಕಾರೆ. ಐ ಲವ್ ಮನಿ, ಮನಿ ಲವ್ಸ್ ಮೀ, ಇದನ್ನೇ ಹೇಳ್ಕೊಂಡೋಗಿ ಒಂದು 21 ಸಲ ಹೇಳ್ಕೊಂಡೋಗಿ ಡೈಲಿ ಹೇಳ್ತಾನೆ ರೀ. ಈವನ್ ನಿಮ್ಮದು ವ್ಯಾಲೆಟ್ ಇರುತ್ತೆ ಅಂದ್ಕೊಳ್ಳಿ, ಪರ್ಸ್ ಇರುತ್ತಲ್ಲ ನಿಮ್ಮದು, ಪರ್ಸ್ನ ಹಿಂಗೆ ಇಟ್ಕೊಳ್ಳಿ, ಕೈನ ಹಿಂಗೆ ಇಟ್ಕೊಂಡ್ಬಿಟ್ಟು ಫಸ್ಟ್ ಹಿಂಗೆ ಉಜ್ಜಿ ಚೆನ್ನಾಗಿ ಹಿಂಗೆ ಮಾಡಿ ಒಂದು ಶಾಖ ಉತ್ಪನ್ನ ಆಗುತ್ತೆ. ಹೇ ದಿವ್ಯ ಶಕ್ತಿ ನನ್ನ ಕೈಯಿಂದ ಬಹೋ ಬಹೋ ಬಹೋ, ಕಣ್ಮುಚ್ಕೊಂಡು ಮಾಡಿ, ಹೇ ದಿವ್ಯ ಶಕ್ತಿ ನನ್ನ ಕೈಯಿಂದ ಬಹೋ 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 ಅಂದ್ಬಿಟ್ಟು ಆ ಪರ್ಸ್ ಮೇಲೆ ಹಿಂಗೆ ಕೈ ಇಟ್ಬಿಟ್ಟು, ಐ ಲವ್ ಮನಿ, ಮನಿ ಲವ್ಸ್ ಮೀ, ಐ ಲವ್ ಮನಿ, ಮನಿ ಲವ್ಸ್ ಮೀ. ಅವಾಗೇನು ಗೊತ್ತಾ, ಅದಕ್ಕೆ ಒಂದು ಅಫರ್ಮೇಷನ್ ಹೋಗುತ್ತೆ. ಪ್ರತಿಯೊಂದು, ಈಗ ಮನಿ ಅಂದರೆ ದುಡ್ಡುಗೂ ಎನರ್ಜಿ ಇರುತ್ತೆ. ಸೊ ನೀವು ಅದಕ್ಕೆ ಪ್ರೀತಿ ಕೊಟ್ಟಾಗ ಅದು ನಿಮಗೆ ರಿಟರ್ನಾಗಿ ಕೊಡುತ್ತೆ, ಅದಕ್ಕೆ ಹೇಳ್ತಾ ಇರೋದು, ಆಯಿತಾ. ಸೊ ಅದು ನಿಮ್ಮ ಹತ್ರ ಬರುತ್ತೆ. ಅವಾಗ ನೀವೆಷ್ಟೇ ಅದನ್ನು ದೂರ ಕಳಿಸಿದ್ರು, ಯಾರಿಗಾರ ಕೊಡ್ತಾ ಇದ್ರು, ಖಾಲಿ ಆಗ್ತಾ ಇದ್ರು, ರಿಟರ್ನ್ ನಿಮ್ಮ ಹತ್ರನೇ ಬರುತ್ತೆ. ಯಾರಿಗೆ ಒಬ್ರಿಗೆ ನೀವು ₹1 ಕೊಟ್ಟರು ಅದು 10ರಷ್ಟು ರೊಟೇಟ್ ಆಗಿ ನಿಮ್ಮ ಹತ್ರ ಬಂದೇ ಬರುತ್ತೆ. ಇದು ಯೂನಿವರ್ಸಲ್ ಲಾ ಆಗಿರುತ್ತೆ ಫ್ರೆಂಡ್ಸ್. ಸೊ ನೋಡಿ, ಇವತ್ತಿನ ಬ್ಲಾಗಲ್ಲಿ ಏನೇನೋ ಕವರ್ ಮಾಡಿದೆ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಇರಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.